ಹಲೋ ಗೈಸ್, ನಮಸ್ತೆ. ನಾನ್ ಸಂಯುಕ್ತ. ಹೇಳೋದಕ್ಕೂ ತುಂಬಾ ಧೈರ್ಯ ಬೇಕು. ಅದು ನನ್ನ ಚಾನಲ್ ಕತೆ. ಇವತ್ತಿನ ಟಾಪಿಕ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಬೇರೆ ಏನೂ ಅಲ್ಲ ಗೈಸ್, ಧೈರ್ಯ. ಧೈರ್ಯ ಅಂದ್ರೆ ಭಯ ಇಲ್ಲದೆ ಇರೋದಲ್ಲ. ಭಯ ಇದ್ರೂ ನಮ್ಮ ಜೀವನದಲ್ಲಿ ಮುನ್ನಡಿಬೇಕು ಅನ್ನೋ ಒಂದು ನಿರ್ಧಾರ ನಾವು ತಗೋತೀವಲ್ಲ, ಅದ್ರಲ್ಲಿ ಧೈರ್ಯ ಇರುತ್ತೆ. ಬಹಳ ಸಲ ನಾವು ನಮ್ಮನ್ನೇ ಕ್ವಶನ್ ಮಾಡ್ಕೋತಿರ್ತೀವಲ್ವಾ, ಇದು ನನಗ್ ಸಾಧ್ಯನಾ, ನನ್ ಕೈಲಿ ಆಗುತ್ತಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ನಮ್ಮೊಳಗಡೆ ಯಾರಿಗೂ ಗೊತ್ತಿಲ್ದಿರೋ ಒಂದ್ ಶಕ್ತಿ ಇರುತ್ತೆ. ರಾತ್ರಿ ಮೌನವಾಗಿರೋ ಆ ಕ್ಷಣದಲ್ಲಿ ನಮ್ ಹೃದಯ ಯಾವಾಗ್ಲೂ ಸ್ಟ್ರಗಲ್ ಮಾಡ್ತಿರುತ್ತೆ, ಸಫರ್ ಆಗ್ತಿರುತ್ತೆ. ಅದೆಷ್ಟು ಹೋರಾಟ ಮಾಡ್ತಿರುತ್ತೆ ಅಲ್ಲ. ಬೇರೆಯವರು ಕಾಣ್ದಿರೋ ನಮ್ ಕಣ್ಣೀರು ನಾವೇ ಒರೆಸ್ಕೊಂಡಾಗ ಅಲ್ಲಿ ನಮ್ ಧೈರ್ಯ ಇರುತ್ತೆ. ನಮ್ಮನ್ನ ಕೂಗಿಸ್ತಾ ಇರ್ತಾರಲ್ಲ, ಅಲ್ಲಿ ನಮ್ ಧೈರ್ಯ ಇರುತ್ತೆ. ಆದ್ರೆ ನಮ್ಮನ್ನ ಎಪ್ಸೋರು ನಾವು ಮಾತ್ರ ಆಗಿರ್ತೀವಿ, ಅಷ್ಟೇ ವ್ಯತ್ಯಾಸ. ಜನರು ನಮ್ ತಪ್ಪುಗಳನ್ನ ಯಾವಾಗ್ಲೂ ನೆನಪಿಸ್ತಿರ್ತಾರಲ್ಲ, ಆದ್ರೆ ನಾವ್ ಮಾಡಿರೋ ಹೋರಾಟ ಇದೆಯಲ್ಲ, ಅದನ್ನ ಯಾರು ನೋಡಿರಲ್ಲ. ಪ್ರತಿ ಸಲ ನಾವ್ ಬೆತ್ತಾಗ ಎದ್ದಾಗ ನಮ್ಮೊಳಗೆ ಒಂದು ಹೊಸ ಶಕ್ತಿ ಹುಡ್ತಾ ಬರುತ್ತೆ. ಒಮ್ಮೆ ಅಟ್ ಪ್ರೆಸೆಂಟ್ ನಾವು, ಅಟ್ ಪಾಸ್ಟ್ ನಾವು, ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಂಡಾಗ, ನಮ್ಮನ್ನ ನಾವು ನೋಡಿದಾಗ ನಮಗ್ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಆಗ ಅನ್ಕೋತಾ ಇರ್ತೀವಿ, ನಮಗ್ ನಾವೇ ಕ್ವಶನ್ ಹಾಕೋತಾ ಇರ್ತೀವಿ, ನಾವು ಎಷ್ಟು ಮಟ್ಟಿಗೆ ಇಷ್ಟು ದೂರ ನಿಜವಾಗ್ಲೂ ಬಂದಿರೋದಕ್ಕೆ ಸಾಧ್ಯನಾ, ಇದು ನಾವೇನಾ ಅಂತ. ಅದೇ ನಮ್ ಆಕ್ಚುಯಲ್ ವಿಕ್ಟ್ರಿ, ನಮ್ಮ ನಿಜವಾದ ಗೆಲುವು ಅಲ್ಲೇ ಇರುತ್ತೆ. ಇನ್ನು ಮುಂದೆ ಹೋಗ್ಬೋದು, ಇದೇ ಕೊನೆ ಅಲ್ಲ, ಇದು ಆರಂಭ ಅಂತ ಹೇಳ್ತಿರುತ್ತೆ. ನಾವಿಡೋ ಒಂದು ಸಣ್ಣ ಹೆಜ್ಜೆ ನಮ್ಮ ನಾಳೆನ ಬದಲಾಯಿಸುತ್ತೆ. ಸೊ ಧೈರ್ಯ ಅಂದ್ರೆ ಜೋರಾಗಿ ಕೂಗೋ ಶಕ್ತಿ ಅಲ್ಲ. ಹೃದಯ ಓಡಿದ್ರು ಮೌನವಾಗಿರುತ್ತೆ, ಹಾಗೆ ಮುಂದುವರಿತಾನೆ ಇರುತ್ತೆ. ಕೊನೆಯದಾಗಿ ಒಂದು ಮಾತು, ಹೋಲ್ಡ್ ಯುವರ್ ಕರೇಜ್ ಗೈಸ್. ನಮ್ಮ ಧೈರ್ಯನ ನಾವ್ ಯಾವಾಗ್ಲೂ ಹಿಡ್ಕೋಬೇಕು. ಇಲ್ಲಿಂದ ನಿಮ್ ಕತೆ ಮುಗ್ದಿಲ್ಲ, ಇಲ್ಲಿಂದ ನಿಮ್ ಕತೆ ಆರಂಭ ಆಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.